ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 4ನೇ ತರಗತಿಯ ಸಂತೂರ್ ಇಂಗ್ಲಿಷ್ ಇದರೊಳಗಡೆ ಯೂನಿಟ್ 1 ಮೈ ಲ್ಯಾಂಡ್, ಅದರೊಳಗಡೆ 2ನೇ ಚಾಪ್ಟರ್ ದ ಟಿಂಕ್ಲಿಂಗ್ ಬೆಲ್ಸ್, ಈ ಚಾಪ್ಟರ್ನ ವಿವರಣೆ ಮತ್ತು ಗ್ರಾಮರ್ ಪಾರ್ಟನ್ನು ನೋಡೋಣ. ಫ್ರೆಂಡ್ಸ್, ಹಿಂದಿನ ಚಾಪ್ಟರ್ನ ಒಂದು ಪ್ಲೇ ಲಿಸ್ಟ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ, ಆ ವಿಡಿಯೋದ ಪ್ಲೇ ಲಿಸ್ಟ್ ಸಿಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಸೆಕೆಂಡ್ ಚಾಪ್ಟರ್ ದ ಟಿಂಕ್ಲಿಂಗ್ ಬೆಲ್ಸ್ ಅಂದರೆ ಝೇಂಕಾರ ಮಾಡುವ ಗಂಟೆಗಳು ಅಂತ ಹೇಳಿ. ಲೆಟ್ ಅಸ್ ರೀಡ್, ಬನ್ನಿ ಓದೋಣ. ಚಿನ್ನ ವಾಸ್ ಅ ಲಿಟ್ಲ್ ಬಾಯ್ ಹೂ ಲಿವ್ಡ್ ಇನ್ ಎ ವಿಲೇಜ್. ಚಿನ್ನ ಅನ್ನೋ ಒಂದು ಹುಡುಗ ಒಂದು ಹಳ್ಳಿಯಲ್ಲಿ ವಾಸಿಸ್ತಿದ್ದ. ಹೀ ಸ್ಟಡೀಡ್ ಇನ್ ಗ್ರೇಡ್ 4. ಅವನು 4ನೇ ತರಗತಿಯಲ್ಲಿ ಓದ್ತಾ ಇದ್ದ. ಹಿ ವಾಸ್ ಅ ಬ್ರೈಟ್ ಬಾಯ್ ಹೂ ಲೈಕ್ ಟು ರೀಡ್ ಸ್ಟೋರಿ ಬುಕ್ಸ್ ಆ್ಯಂಡ್ ಲರ್ನ್ ನ್ಯೂ ಥಿಂಗ್ಸ್. ಅವನು ಕತೆ ಪುಸ್ತಕಗಳನ್ನು ಓದಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡುವಂಥ ಒಂದು ಬುದ್ಧಿವಂತ ಹುಡುಗನಾಗಿದ್ದ. ಹಿ ಹ್ಯಾಡ್ ಮೆನಿ ಫ್ರೆಂಡ್ಸ್ ವಿತ್ ಹೂಮ್ ಹೀ ಪ್ಲೇಡ್. ಅವನಿಗೆ ಆಟ ಆಡಲು ಬಹಳಷ್ಟು ಜನ ಸ್ನೇಹಿತರಿದ್ರು. ಬಟ್ ಮೋಸ್ಟ್ ಆಫ್ ಆಲ್ ಹಿ ಲವ್ ಟು ಪ್ಲೇ ವಿತ್ ಹಿಸ್ ಲಿಟ್ಲ್ ಪೆಟ್ ಕಿಡ್ ನೇಮ್ಡ್ ತಾರಾ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ತಾರಾ ಅನ್ನೋ ಒಂದು ಪುಟ್ಟ ಸಾಕು ಮರಿ ಇದೊಂದು ಆಡು ಜೊತೆ ಆಟವಾಡುವುದನ್ನು ತುಂಬ ಇಷ್ಟಪಡ್ತಾ ಇದ್ದ. ಅಷ್ಟು ಜನ ಫ್ರೆಂಡ್ಸ್ ಇದ್ದರೂ ಸಹ ಇದ್ರ ಜೊತೆಗೆ ಆಡೋಕ್ಕೆ ಇಷ್ಟಪಡ್ತಿದ್ದ. ಅದರ ಹೆಸರು ತಾರಾ. ತಾರಾ ವಾಸ್ ಅ 5 month old ಕಿಡ್. ತಾರಾ 5 ತಿಂಗಳ ಕುರಿ ಆಡು ಆಗಿತ್ತು. ಮಿಲ್ಕಿ ವೈಟ್ ಇನ್ ಕಲರ್, ಹಾಲಿನಂತೆ ಬಿಳಿ ಬಣ್ಣವನ್ನು ಹೊಂದಿತ್ತು. ಒನ್ ಡೇ ವೈಲ್ ಕಮಿಂಗ್ ಬ್ಯಾಕ್ ಫ್ರಮ್ ದ ಸ್ಕೂಲ್ ಚಿನ್ನ ಸ್ಟಾಪ್ಡ್ ಅಟ್ ಚಾಚಾಸ್ ಶಾಪ್. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಚಿನ್ನ ಚಾಚಾ ಅವರ ಒಂದು ಅಂಗಡಿಯ ಬಳಿಗೆ ನಿಂತನು. ಹಿ ಸಾ ಅ ಪೇರ್ ಆಫ್ ಬ್ಯೂಟಿಫುಲ್ ಶೈನಿ ಟಿಂಕ್ಲಿಂಗ್ ಬೆಲ್ಸ್. ಅವನು ಒಂದು ಜೋಡಿ ಸುಂದರವಾದ ಹೊಳೆಯುವ ಝೇಂಕಾರ ಮಾಡುವ ಗಂಟೆಗಳನ್ನು ನೋಡ್ದ. ಹಿ ವೆಂಟ್ ಇನ್ಸೈಡ್ ದ ಶಾಪ್ ಆ್ಯಂಡ್ ಪೊಲೈಟ್ಲಿ ಆಸ್ಕ್ಡ್ ದ ಶಾಪ್ ಕೀಪರ್ ಟು ಶೋ ಹಿಮ್ ದ ಟಿಂಕ್ಲಿಂಗ್ ಬೆಲ್ಸ್. ಅವನು ಅಂಗಡಿಯೊಳಗೆ ಹೋಗಿ ಆ ಗಂಟೆಗಳನ್ನು ತೋರಿಸಬೇಕು ಅಂತ ಹೇಳಿ ಅಂಗಡಿಯವನಿಗೆ ವಿನಯದಿಂದ ಕೇಳಿಕೊಂಡ. ಓಕೆ, ನೆಕ್ಸ್ಟ್ ನೋಡೋಣ. 10 rupees ಪ್ಲೀಸ್, ಚಾಚಾ ಸೆಡ್. ಅದಕ್ಕೆ ಅವನ ಅಂಗಡಿಯವನು ಹೇಳ್ದ, ಇದು 10 ರೂಪಾಯಿ ಅಂತ ಹೇಳಿಬಿಟ್ಟು ಚಾಚಾ ಹೇಳಿದ್ರು. ಅದಾದಮೇಲೆ ಚಿನ್ನ ಲೈಕ್ ದ ಬೆಲ್ಸ್ ಅ ಲಾಟ್. ಚಿನ್ನಂಗೆ ಆ ಗಂಟೆಗಳು ತುಂಬ ಇಷ್ಟ ಆಯಿತು. ಹಿ ಪುಟ್ ಹಿಸ್ ಹ್ಯಾಂಡ್ ಇನ್ ಹಿಸ್ ಪಾಕೆಟ್ ಟು ಟೇಕ್ ಔಟ್ ದ ಮನಿ. ಅವನು ಹಣ ತೆಗೆದುಕೊಳ್ಳಲು ಅವನು ತನ್ನ ಜೇಬ್ನಲ್ಲಿ ಕೈ ಹಾಕಿದ. ಹಿ ವಾಸ್ ಶಾಕ್ ಟು ಫೈಂಡ್ ದಟ್ ಹಿಸ್ ಮನಿ ವಾಸ್ ಮಿಸ್ಸಿಂಗ್. ಅಯ್ಯೋ, ಅವನಿಗೆ ತನ್ನ ಹಣ ಕಾಣೆಯಾಗಿರೋದು ಕಂಡು ಅವನು ಬೆಚ್ಚಿ ಬಿದ್ದ. ಓಹ್, ವೇರ್ ಇಸ್ ದ ಮನಿ ದಾದಾಜಿ ಗೇವ್ ಮೀ ಯೆಸ್ಟರ್ಡೇ. ಅಯ್ಯೋ, ನಿನ್ನೆ ನನಗೆ ತಾತ ದುಡ್ಡು ಕೊಟ್ಟಿದ್ರಲ್ಲ, ಆ ಹಣ ಎಲ್ಲಿದೆ ಅಂತ ಹೇಳಿಬಿಟ್ಟು ಆತ ಯೋಚಿಸ್ದ. ಹಿ ಸರ್ಚ್ಡ್ ಆಲ್ ಹಿಸ್ ಪಾಕೆಟ್ಸ್ ಬಟ್ ಕುಡ್ ನಾಟ್ ಫೈಂಡ್ ದ ಮನಿ. ಅವನು ತನ್ನ ಎಲ್ಲ ಜೇಬನ್ನು ಹುಡುಕ್ದ, ಆದರೂ ಹಣ ಸಿಗಲಿಲ್ಲ. ಫೀಲಿಂಗ್ ಸ್ಯಾಡ್, ದುಃಖಗೊಂಡು ಹಿ ರಿಟರ್ನ್ ದ ಟಿಂಕ್ಲಿಂಗ್ ಬೆಲ್ಸ್ ಟು ಚಾಚಾ ಆ್ಯಂಡ್ ಬಿಗೇನ್ ವಾಕಿಂಗ್ ಹೋಮ್. ದುಃಖಗೊಂಡಾದ್ಮೇಲೆ ಚಿನ್ನ ಆ ಹಣಗಳನ್ನು ಆ ಗಂಟೆಗಳನ್ನು ಚಾಚಾಗೆ ಹಿಂದಿರುಗಿಸಿ ಮನೆ ಕಡೆಗೆ ನಡೆಯತೊಡಗಿದ. ನೆಕ್ಸ್ಟ್, ಚಿನ್ನ ರೀಚ್ಡ್ ಹೋಮ್. ಚಿನ್ನ ಮನೆಗೆ ತಲುಪಿದ. ಹಿ ರಿಮೂವ್ಡ್ ಹಿಸ್ ಶೂಸ್ ಆ್ಯಂಡ್ ಪ್ಲೇಸ್ ದೆಮ್ ಇನ್ ದ ಕಾರ್ನರ್. ತನ್ನ ಬೂಟುಗಳನ್ನು ತೆಗೆದು ಒಂದು ಮೂಲೆಯಲ್ಲಿ ಇಟ್ಟ. ಹಿ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರಾಪ್ಡ್ ಹಿಸ್ ಸ್ಕೂಲ್ ಬ್ಯಾಗ್ ಆನ್ ದ ಸ್ಟಡಿ ಟೇಬಲ್. ಅವನು ಒಳಗೆ ಹೋಗಿ ತನ್ನ ಶಾಲೆಯ ಚೀಲವನ್ನು ಒಂದು ಸ್ಟಡಿ ಟೇಬಲ್ ಇರುತ್ತಲ್ವ, ಓದಕ್ಕೆ ಅಂತ ಮೇಜ್ ಇರುತ್ತಲ್ಲ, ಅದ್ರ ಮೇಲೆ ಇಟ್ಟ. ಹಿ ಸ್ಯಾಟ್ ಆನ್ ದ ಚೇರ್ ಆ್ಯಂಡ್ ರೆಸ್ಟೆಡ್ ಹಿಸ್ ಹೆಡ್ ಆನ್ ದ ಟೇಬಲ್. ನೀವು ನೋಡಬಹುದು, ಅವನು ಕುರ್ಚಿಯಲ್ಲಿ ಕುಳಿತು ಮೇಜಿನ ಮೇಲೆ ತಲೆಯನ್ನು ಇರಿಸ್ದ. ಹಿಸ್ ಮದರ್ ಕಮಲಾ ಹೂ ಹ್ಯಾಡ್ ಬೀನ್ ವಾಚಿಂಗ್ ಆಲ್ ದಿಸ್ ಕೇಮ್ ಟು ಚಿನ್ನ. ಇದನ್ನೆಲ್ಲ ಗಮನಿಸ್ತಿದ್ದ ಅವನ ತಾಯಿ ಕಮಲಾ ಚಿನ್ನನ ಬಳಿಗೆ ಬಂದ್ಲು. ಹಿ ಆಸ್ಕ್ಡ್ ಜೆಂಟ್ಲಿ. ಅವಳು ಮೃದುವಾಗಿ ಕೇಳಿದ್ಲು, ವಾಟ್ ಹ್ಯಾಪನ್ ಚಿನ್ನ, ಏನಾಯಿತು ಚಿನ್ನ ಎಂದು ಕೇಳಿದ್ಲು. ಕಮಲಾ ಲೇಡ್ ಹರ್ ಹ್ಯಾಂಡ್ಸ್ ಸಾಫ್ಟ್ಲಿ ಆನ್ ಹಿಸ್ ಶೋಲ್ಡರ್ಸ್. ಕಮಲಾ ಅವನ ಭುಜಗಳ ಮೇಲೆ ಮೃದುವಾಗಿ ತನ್ನ ಕೈಗಳನ್ನು ಇಟ್ಟಳು. ಅಟ್ ಒನ್ಸ್ ಚಿನ್ನ ಹಗ್ಡ್ ಹರ್ ಆ್ಯಂಡ್ ಸ್ಟಾರ್ಟೆಡ್ ಕ್ರೈಂಗ್. ಅವಳು ಇಟ್ಟ ತಕ್ಷಣ ಚಿನ್ನ ಅವಳನ್ನು ಅಪ್ಪಿಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಆನ್ ಸೀಯಿಂಗ್ ದಿಸ್ ಕಮಲಾ ವೈಪ್ಡ್ ಹಿಸ್ ಟಿಯರ್. ಅದನ್ನು ನೋಡಿದ ತಕ್ಷಣ ಕಮಲ ಅವನ ಒಂದು ಕಣ್ಣೀರನ್ನು ಒರೆಸಿದ್ಲು. ಆಫ್ಟರ್ ಎ ವೈಲ್, ಸ್ವಲ್ಪ ಸಮಯದ ನಂತರ, ಚಿನ್ನ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ. ಅದೇನು ಹಣ ಕಳ್ಕೊಂಡಿದ್ನಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ದ ತಾಯಿಗೆ. ಕಮಲ ಕನ್ಸೋಲ್ಡ್ ಹಿಮ್. ಕಮಲ ಅವನನ್ನು ಸಮಾಧಾನಪಡಿಸ್ತಾ
ಐ ಆಮ್ ಸೋ ಸಾರಿ ಡಿಯರ್, ಇಟ್ಸ್ ಓಕೆ, ಡೋಂಟ್ ಕ್ರೈ, ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್. ಬಟ್ ಮೇಕ್ ಶೋರ್ ಟು ಬಿ ಕೇರ್ಫುಲ್ ವಿತ್ ಮನಿ ಇನ್ ದ ಫ್ಯೂಚರ್. ಅಳಬೇಡ, ಐ ಆಮ್ ಸೋ ಸಾರಿ, ಪರವಾಗಿಲ್ಲ, ಅಳಬೇಡ ಮಗು, ಆ ಗಂಟೆಗಳನ್ನು ಖರೀದಿಸಲು ನಾನು ನಿನಗೆ ಹಣ ಕೊಡ್ತೇನೆ, ಆದರೆ ಮುಂದೆ ಹಣದ ವಿಚಾರದಲ್ಲಿ ಎಚ್ಚರವಿರಲಿ ಅಂತ ಅಮ್ಮ ಹೇಳು. ಚಿನ್ನ ಸ್ಮೈಲ್ಡ್, ಅವನು ನಕ್ದ ಆ್ಯಂಡ್ ಸೆಡ್ ಶ್ಯೂರ್ ಅಮ್ಮ, ಸರಿ ಅಮ್ಮ ಅಂತ ಹೇಳ್ದ. ದಟ್ಸ್ ಮೈ ಬಾಯ್, ಒಳ್ಳೆ ಹುಡುಗ, ಚಿಯರ್ ಅಪ್, ಖುಷಿಯಾಗಿರು. ನಾವು ಲೆಟ್ಸ್ ಗೋ ಟು ದ ಮಾರ್ಕೆಟ್ ಟು ಬೈ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಬಾ, ಮಾರ್ಕೆಟಿಗೆ ಹೋಗಿ ಹಣ್ಣು ಮತ್ತು ತರಕಾರಿಗಳನ್ನು ತೆಗೆದುಕೊಂಡು ಬರೋಣ, ಕಮಲಾ ಸೆಡ್ ವಾರ್ಮ್ಲಿ, ಕಮಲ ಪ್ರೀತಿಯಿಂದ ಹೇಳಿದ್ಲು. ನೆಕ್ಸ್ಟ್ ಕಮಲಾ ಆ್ಯಂಡ್ ಚಿನ್ನ ವೆಂಟ್ ಟು ದ ಮಾರ್ಕೆಟ್. ಕಮಲಾ ಮತ್ತು ಚಿನ್ನ ಮಾರ್ಕೆಟ್ಗೆ ಹೋದರು. ದೇ ಬಾಟ್ ಆ್ಯಪಲ್ಸ್, ಮ್ಯಾಂಗೋಸ್, ಟೊಮ್ಯಾಟೋಸ್ ಆ್ಯಂಡ್ ಬ್ರಿಂಜಾಲ್ಸ್. ಅವರು ಸೇಬು, ಮಾವಿನ ಹಣ್ಣು, ಟೊಮ್ಯಾಟೊ ಮತ್ತು ಬದನೆಕಾಯಿಯನ್ನು ತಂದರು. ಚಿನ್ನ ಆಲ್ಸೋ ವಾಂಟೆಡ್ ಪೈನಾಪಲ್ಸ್. ಅವನಿಗೆ ಪೈನಾಪಲ್, ಅನಾನಸ್ ಬೇಕಾಗಿತ್ತು. ಸೊ ದೇ ಸ್ಟಾಪ್ಡ್ ಅಟ್ ದ ಪೈನಾಪಲ್ ಸ್ಟಾಲ್. ಅದಕ್ಕೋಸ್ಕರ ಅವರು ಒಂದು ಅನಾನಸ್ನ ಅಂಗಡಿಯ ಮುಂದೆ ನಿಂತ್ಕೊಂಡ್ರು. ವಾಟ್ ಈಸ್ ದ ಕಾಸ್ಟ್ ಆಫ್ ಪೈನಾಪಲ್ಸ್? ಕಮಲಾ ಆಸ್ಕ್ಡ್. ಅನಾನಸ್ ಹಣ್ಣುಗಳ ಬೆಲೆ ಎಷ್ಟು ಅಂತ ಕೇಳಿದ್ಲು. 45 rupees ಈಚ್, ಒಂದಕ್ಕೆ 45 ರೂಪಾಯಿ ಅಂತ ಹೇಳಿಬಿಟ್ಟು ಫ್ರೂಟ್ ಸೆಲ್ಲರ್, ಹಣ್ಣಿನ ವ್ಯಾಪಾರಿ ಹೇಳಿದನು. ಕಮಲಾ ಬಾಟ್ 2 pineapples ಆ್ಯಂಡ್ ಗೇವ್ ಹಿಮ್ 100 rupees ನೋಟ್. ಅವಳು 2 ಪೈನಾಪಲ್ಸ್ಗಳನ್ನು ತಗೊಂಡು 100 ರೂಪಾಯಿಯ ಒಂದು ನೋಟನ್ನು ಕೊಟ್ಲು. ಶಿ ಆಸ್ಕ್ಡ್ ಚಿನ್ನ ಟು ಟೇಕ್ ದ ಚೇಂಜ್. ಮತ್ತೆ ಚಿನ್ನಗೆ ಹೇಳಿದ್ಲು, ಉಳಿದ ಹಣವನ್ನು ನೀನು ಇಸ್ಕೊಂಡು ಬಾರಪ್ಪ ಅಂತ. ದೆನ್ ಶಿ ವೆಂಟ್ ಟು ದ ಅದರ್ ಶಾಪ್ ಟು ಬೈ ಸಮ್ ಮೋರ್ ಫ್ರೂಟ್ಸ್. ಮತ್ತೆ ಬೇರೆ ಅಂಗಡಿಗೆ ಅವಳು ಹಂಗೆ ಹೇಳಿ, ಚಿನ್ನಗೆ ಆ ರೀತಿಯಾಗಿ ಹೇಳಿ ಅವಳು ಬೇರೆ ಅಂಗಡಿಗೆ ಇನ್ನೂ ಬೇರೆ ಫ್ರೂಟ್ಸ್ಗಳನ್ನು ತೊಗೊಳಕ್ಕೆ ಹೋದ್ಲು. ದ ಫ್ರೂಟ್ ಸೆಲ್ಲರ್ ಗೇವ್ ಚಿನ್ನ 2 10 rupees ನೋಟ್ಸ್. 2 10 ರೂಪಾಯಿಯ ನೋಟುಗಳನ್ನು ಹಣ್ಣಿನ ವ್ಯಾಪಾರಿ ಕೊಟ್ಟ. ಹೈಡಿಂಗ್ ಎ ಮಿಸ್ಚೀವಿಯಸ್ ಸ್ಮೈಲ್, ಒಂಥರ ನಗುತ್ತಾ, ತುಂಟ ನಗುವನ್ನು ಮರೆಮಾಚುತ್ತಾ ಚಿನ್ನ ರ್ಯಾನ್ ಟು ಹಿಸ್ ಮದರ್. ಚಿನ್ನ ತನ್ನ ತಾಯಿಯ ಬಳಿಗೆ ಓಡಿದನು. ಅಮ್ಮ, ಡು ಯು ನೋ, ಕ್ವಶನ್ ಕೇಳ್ತಿದ್ದಾನೆ. ದ ಫ್ರೂಟ್ ಸೆಲ್ಲರ್ ಗೇವ್ ಮೀ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್. ಅಮ್ಮ, ನಿನಗೆ ಗೊತ್ತಾ, ಹಣ್ಣಿನ ವ್ಯಾಪಾರಿ ತಪ್ಪಾಗಿ ನನಗೆ 10 ರೂಪಾಯಿ ಹೆಚ್ಚು ಕೊಟ್ಟಿದ್ದಾರೆ ಅಂತ ಹೇಳ್ದ. ಕೆನ್ ಐ ಬೈ ದ ಬೆಲ್ಸ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್? ನಾನು ಇದರೊಳಗಡೆ ಗಂಟೆಗಳನ್ನು ತಗೊಂಡು ಸ್ವಲ್ಪ ಚಾಕ್ಲೇಟ್ಸ್ಗಳನ್ನು ಖರೀದಿಸಬಹುದೇ ಅಂತ ಮೆಲ್ಲಿಕ್ಕೆ ನಿಧಾನವಾಗಿ, ವಿಸ್ಪರ್ಡ್ ಅಂದರೆ ನಿಧಾನವಾಗಿ ಹೇಳೋದು, ವಿಸ್ಪರ್ಡ್ ಚಿನ್ನ ನಿಧಾನವಾಗಿ ಹೇಳಿದ. ಚಿನ್ನ, ದಟ್ಸ್ ವೆರಿ ಬ್ಯಾಡ್, ಇಟ್ ಈಸ್ ಸ್ಟೀಲಿಂಗ್. ಏನು ಹೇಳ್ದ ಚಿನ್ನ? ಅದು ತಪ್ಪು, ಅದು ಕಳ್ಳತನ ಮಾಡಿದಂತೆ. ಹೌ ಡಿಡ್ ಯು ಫೀಲ್ ವೆನ್ ಯು ಫೌಂಡ್ ಯುವರ್ ಮನಿ ಮಿಸ್ಸಿಂಗ್? ಆಸಿಡ್ ಕಮಲ. ನಿನ್ನ ಹಣ ಕಳೆದು ಹೋದಾಗ ನಿನಗೆ ಹೇಗನಿಸ್ತಲ್ವಾ ಅಂತ ಹೇಳಿಬಿಟ್ಟು ಕೇಳಿದ್ದು. ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ಆ್ಯಂಗ್ರಿ, ರಿಪ್ಲೈಡ್ ಚಿನ್ನ. ನನಗೆ ತುಂಬ ದುಃಖ ಮತ್ತು ಕೋಪನೂ ಆಯಿತು ಅಂತ ಹೇಳಿಬಿಟ್ಟು ಚಿನ್ನ ಹೇಳ್ದ. ದ ಫ್ರೂಟ್ ಸೆಲ್ಲರ್ ವಿಲ್ ಆಲ್ಸೋ ಫೀಲ್ ದ ಸೇಮ್ ವೆನ್ ಹಿ ಕಮ್ಸ್ ಟು ನೋ ದ ಮಿಸ್ಟೇಕ್. ಹಣ್ಣಿನ ವ್ಯಾಪಾರಿಗೂ ತನ್ನ ತಪ್ಪು ಗೊತ್ತಾಗದಾಗ ಇದೇ ರೀತಿ ದುಃಖ ಆಗತ್ತೆ. ನಾವು ಬಿ ಎ ಗುಡ್ ಬಾಯ್, ಒಳ್ಳೆಯ ಹುಡುಗನಾಗು, ಸೆಟ್ ಕಮಲ ಜೆಂಟ್ಲಿ, ಮೃದುವಾಗಿ ಹೇಳಿದ್ಲು. ಚಿನ್ನ ಲುಕ್ಡ್ ಅಟ್ ಹಿಸ್ ಮದರ್ ಥಾಟ್ಫುಲಿ. ಚಿನ್ನ ತನ್ನ ತಾಯಿಯ ಕಡೆ ಯೋಚನಾಪೂರ್ವಕವಾಗಿ ನೋಡ್ದ. ಹಿ ರ್ಯಾನ್ ಬ್ಯಾಕ್ ಟು ದ ಫ್ರೂಟ್ ಸೆಲ್ಲರ್ ಟು ರಿಟರ್ನ್ ದ ಎಕ್ಸ್ಟ್ರಾ ಮನಿ. ಅವನು ಹೆಚ್ಚಾಗಿ ಸಿಕ್ಕ ಹಣವನ್ನು ಹಿಂತಿರುಗಿಸಲು ಹಣ್ಣಿನ ವ್ಯಾಪಾರಿಯ ಬಳಿಗೆ ಓಡಿ ಹೋದ. ದ ಫ್ರೂಟ್ ಸೆಲ್ಲರ್ ವಾಸ್ ವೆರಿ ಹ್ಯಾಪಿ. ಹಣ್ಣಿನ ವ್ಯಾಪಾರಿಗೆ ತುಂಬ ಖುಷಿಯಾಯಿತು. ಯು ಆರ್ ಆ್ಯನ್ ಆನೆಸ್ಟ್ ಬಾಯ್, ನೀನು ಪ್ರಾಮಾಣಿಕ ಹುಡುಗ. ಹಿ ಪ್ರೇಸ್ಡ್ ಹಿಮ್, ಪ್ರಶಂಸಿಸಿದ. ಚಿನ್ನ ರ್ಯಾನ್ ಬ್ಯಾಕ್ ಟು ಹಿಸ್ ಮದರ್. ಮತ್ತೆ ಚಿನ್ನ ವಾಪಸ್ ತನ್ನ ತಾಯಿಯ ಬಳಿಗೆ ಓಡಿ ಬಂದ. ಕಮಲ ಫೆಲ್ಟ್ ಪ್ಲೀಸ್ಡ್ ವಿತ್ ಚಿನ್ನಾಸ್ ಆನೆಸ್ಟಿ ಆ್ಯಂಡ್ ಟುಕ್ ಹಿಮ್ ಟು ಚಾಚಾ ಶಾಪ್ ಟು ಬೈ ದ ಟಿಂಕ್ಲಿಂಗ್ ಬೆಲ್ಸ್. ಚಿನ್ನನ ಪ್ರಾಮಾಣಿಕತೆಯಿಂದ ಸಂತೋಷಗೊಂಡ ಕಮಲ ಅವನನ್ನು ಗಂಟೆಗಳನ್ನು ಖರೀದಿಸಲು ಮತ್ತೆ ಚಾಚಾ ಅವರ ಅಂಗಡಿಗೆ ಕರೆದುಕೊಂಡು ಹೋದ. ಚಾಚಾ ವಾಸ್ ಅಬೌಟ್ ಟು ಕ್ಲೋಸ್ ಹಿಸ್ ಶಾಪ್. ಚಾಚಾ ತಮ್ಮ ಅಂಗಡಿಯನ್ನು ಮುಚ್ಚಲು ಸಿದ್ಧರಾಗಿದ್ದರು. ವೇಟ್, ಕಾಲ್ಡ್ ಚಿನ್ನ. ಚಿನ್ನ, ನಿಲ್ಲಿ ನಿಲ್ಲಿ ಅಂತ ಕೂಗ್ದ. ಡು ಯು ಸ್ಟಿಲ್ ಹ್ಯಾವ್ ದ ಬೆಲ್ಸ್? ಆ ಗಂಟೆಗಳು ಇನ್ನೂ ನಿಮ್ಮ ಬಳಿಯೇ ಇವೆಯೇ ಅಂತ ಕೇಳ್ದ. ಎಸ್ ಐ ಡೂ ಸೆಡ್ ಚಾಚಾ. ಹೌದು, ಇವೆ ಅಂತ ಹೇಳಿ ಚಾಚಾ ಹೇಳ್ದ. ಚಿನ್ನ ಪೇಡ್ ಹಿಮ್ 10 rupees ಆ್ಯಂಡ್ ದೇ ಬೋತ್ ಹ್ಯಾಪಿಲಿ ವಾಕ್ಡ್ ಹೋಮ್. ಚಿನ್ನ ಅವರಿಗೆ 10 ರೂಪಾಯಿ ಕೊಟ್ಟ, ಮತ್ತೆ ಇಬ್ಬರು ಸಂತೋಷದಿಂದ ಮನೆಗೆ ನಡೆದುಕೊಂಡು ಹೋದರು. ದ ಬೆಲ್ಸ್ ವರ್ ಟಿಂಕ್ಲಿಂಗ್ ಇನ್ ಚಿನ್ನಾಸ್ ಪಾಕೆಟ್. ಚಿನ್ನನ ಒಂದು ಜೇಬ್ನಲ್ಲಿ ಗಂಟೆಗಳು ಸೌಂಡ್ ಮಾಡ್ತಾನೆ ಇದ್ವು, ಝೇಂಕಾರ ಮಾಡ್ತಾನೆ ಇದ್ವು. ಓಕೆ, ಹಿಯರಿಂಗ್ ದ ಸೌಂಡ್ ಆಫ್ ಬೆಲ್ಸ್, ಚಿನ್ನಾಸ್ ಪೆಟ್ ಕಿಡ್ ತಾರಾ ಕೇಮ್ ರನ್ನಿಂಗ್ ಔಟ್. ಆ ಗಂಟೆಗಳ ಶಬ್ದವನ್ನು ಕೇಳಿ ಚಿನ್ನನ ಒಂದು ಸಾಕು ಮರಿ ಇದೆಯಲ್ಲ ಆಡು, ಅದು ತಾರಾ ಓಡುತ್ತಾ ಬಂದಿತು.
ಚಿನ್ನ ಹ್ಯಾಪಿಲಿ ಟೈಡ್ ದ ಟಿಂಕ್ಲಿಂಗ್ ಬೆಲ್ಸ್ ಅರೌಂಡ್ ತಾರಾಸ್ ನೆಕ್. ಚಿನ್ನ ಸಂತೋಷದಿಂದ ಆ ಒಂದು ಟಿಂಕ್ಲಿಂಗ್ ಬೆಲ್ಸ್ಗಳನ್ನು ತಾರಾದ ಕತ್ತಿನ ಒಂದು ಸುತ್ತ ಕಟ್ಟಿದನು. ಇದಿಷ್ಟು ಈ ಒಂದು ಸ್ಟೋರಿಯ ಎಕ್ಸ್ಪ್ಲನೇಷನ್ ಆಗಿದೆ. ಇಲ್ಲಿ ಒಂದು ಡು ಯು ನೋ, ನಿಮಗೆ ಗೊತ್ತೇ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಆ ಬೇಬಿ ಗೋಟ್ ಈಸ್ ಕಾಲ್ಡ್ ಎ ಕಿಡ್. ಮರಿ ಆಡು ಇರುತ್ತಲ್ಲ, ಅದಕ್ಕೆ ನಾವು ಕಿಡ್ ಅಂತ ಹೆಸರು ಹೇಳ್ತೀವಿ, ಜಸ್ಟ್ ಲೈಕ್ ಎ ಯಂಗ್ ಚೈಲ್ಡ್. ಓಕೆ, ಸೊ ವೆನ್ ಸಮ್ವನ್ ಸೇಸ್ ಲುಕ್ ಅಟ್ ದಟ್ ಕಿಡ್ ಪ್ಲೇಯಿಂಗ್ ಇನ್ ದ ಫೀಲ್ಡ್ ಅಂತ ಅಂದರೆ ನಾವೇನು ಅನ್ಕೊತೀವಿ, ನಾಟ್ ಬಿ ಎ ಟಾಕಿಂಗ್ ಅಬೌಟ್, ಇಟ್ ಮೈಟ್ ಬಿ ಟಾಕಿಂಗ್ ಅಬೌಟ್ ಅ ಹ್ಯೂಮನ್. ನಾವು ಮನುಷ್ಯ ಬಗ್ಗೆ ಮನುಷ್ಯನ ಮಕ್ಕಳು ಬಗ್ಗೆ ಮಾತಾಡ್ತಿದ್ದಾರೇನೋ ಅಂತ. ದೆ ಕುಡ್ ಮೀನ್ ಎ ಬೇಬಿ ಗೋಟ್. ಇದು ಬೇಬಿ ಗೋಟು ಸಹ ಆಗಿರಬಹುದು. ಬೇಬಿ ಗೋಟಿಗೆ ನಾವು ಕಿಡ್ ಅಂತಲೂ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ವೈ ವಾಸ್ ಚಿನ್ನ ಅಪ್ಸೆಟ್? ಯಾಕೆ ಚಿನ್ನ ಅಪ್ಸೆಟ್ ಆಗಿದ್ದ? ಸೊ ಬನ್ನಿ ನೋಡೋಣ. Why was Chinna upset? Answer: Chinna was upset because he lost the money that his grandfather had given him and could not buy the tinkling bells. Okay. Second question. How did Kamala help Chinna feel better? Kamala comforted him, wiped his tears, gave him money to buy the bells, and advised him to be careful with money. Next question. What did the fruit seller do by mistake? The fruit seller gave Chinna rupees 10 extra by mistake. Next question. How did Chinna manage to buy the bells from Chacha in the end? The answer is Chinna returned the extra 10 rupees to the fruit seller. His mother was happy with his honesty and took him to the Chacha shop where he bought the bells. Think and discuss alide. Why did Chinna decide to return the money instead of keeping it? Because he was honest and knew that keeping someone else's money was wrong. Okay? Think of a time when you found something that did not belong to you. ನಿಮಗೆ ಸೇರಿಲ್ಲ ಅಂತ ಗೊತ್ತಾದರೆ ಒಂದು ವಸ್ತು ಬಗ್ಗೆ, ವಾಟ್ ಡಿಡ್ ಯು ಡೂ? ನೀವೇನು ಮಾಡ್ತೀರಾ? ಹೌ ಡಿಡ್ ಇಟ್ ಮೇಕ್ ಯು ಫೀಲ್? ನಿಮಗೆ ಹೇಗೆ ಅನಿಸುತ್ತೆ? ಐ ಫೌಂಡ್ ಎ ಪೆನ್ಸಿಲ್ ಇನ್ ಮೈ ಕ್ಲಾಸ್ ರೂಮ್ ಆ್ಯಂಡ್ ಗೇವ್ ಇಟ್ ಟು ಮೈ ಟೀಚರ್. ಐ ಫೆಲ್ಟ್ ಹ್ಯಾಪಿ ಬಿಕಾಸ್ ಐ ಡಿಡ್ ದ ರೈಟ್ ಥಿಂಗ್. ನನಗೊಂದ್ಸಲಿ ಪೆನ್ಸಿಲ್ ಸಿಕ್ಕಿತ್ತು, ಅದನ್ನು ನಾನು ಟೀಚರಿಗೆ ಕೊಟ್ಟೆ. ಅದನ್ನು ಕೊಡ್ತಿರುವಾಗ ನನಗೆ ಒಂಥರ ಖುಷಿ ಇತ್ತು ಅಲ್ವಾ? ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ರೈಟ್ ಟ್ರೂ ಆರ್ ಫಾಲ್ಸ್? ಸರಿ ತಪ್ಪನ್ನು ನೋಡಿ. ಚಿನ್ನ ವಾಂಟೆಡ್ ಟು ಬೈ ದ ಬೆಲ್ಸ್ ಟು ಅಟ್ಯಾಚ್ ದೆಮ್ ಟು ಹಿಸ್ ಬೈಸಿಕಲ್. ನೋ, ಇಟ್ಸ್ ಫಾಲ್ಸ್. ಅವನು ತನ್ನ ಒಂದು ಕಿಡ್ ಬೇಬಿ ಗೋಟಿಗೆ ಹಾಕಕ್ಕೆ. ಚಿನ್ನಾಸ್ ಮದರ್ ಕಮಲಾ ಕಂಫರ್ಟೆಡ್ ಹಿಮ್ ವೆನ್ ಹಿ ಕೇಮ್ ಹೋಮ್ ಫೀಲಿಂಗ್ ಸ್ಯಾಡ್. ಟ್ರೂ. The fruit seller gave Chinna 20 rupees extra as change. No, it's a false. Chinna decided to keep the extra money and bought chocolates with it. False. The fruit seller was unhappy when Chinna returned the extra money. False. ಅವನು ಭಾಳ ಹ್ಯಾಪಿ ಆಗಿದ್ದ ಅವನ ಆನೆಸ್ಟಿಯನ್ನು ನೋಡಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಲರ್ನ್. ಇಲ್ಲಿ ಫೈಂಡ್ ದ ಗಿವನ್ ವರ್ಡ್ಸ್. ಇಲ್ಲಿ ಕಾಮ್, ಆನೆಸ್ಟ್, ಲವ್, ರೆಸ್ಪೆಕ್ಟ್, ಕರೇಜ್, ಲಾಯಲ್, ಟ್ರೂತ್, ಫೇರ್, ಕೈಂಡ್, ಪೀಸ್, ಈ ರೀತಿಯಾದಂತಹ ಒಂದು ಮೌಲ್ಯಗಳು ಇರುವಂತಹ ವರ್ಡ್ಸ್ಗಳು ಇದೆ. ಸೊ ಅದನ್ನು ನಾವಿಲ್ಲಿ ಪಜಲಲ್ಲಿ ಹುಡುಕ್ಬೇಕಂತೆ. ಸೊ ನೀವು ನೋಡಬಹುದು, ಪೀಸ್ ಇದೆ, ಕಾಮ್, ಲವ್, ಲಾಯಲ್ಟಿ, ಲಾಯಲ್, ಓಕೆ, ಲಾಯಲ್, ದೆನ್ ಲವ್, ಆನೆಸ್ಟ್, ಇಲ್ಲಿದೆ ಕೈಂಡ್, ಫೇರ್, ಟ್ರುತ್, ಕರೇಜ್, ರೆಸ್ಪೆಕ್ಟ್. ಓಕೆ, ಫೈನ್. ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್. Chinna, Charu and Jasmine are friends. They study in grade 4. Chinna is tall. Charu is taller than Chinna. Jasmine is the tallest person in the group. ಇಲ್ಲಿ ER ಅಡ್ಜೆಕ್ಟಿವ್ ಸೇರಿಸ್ತೀವಲ್ಲ, ER, EST ಅನ್ನೋದನ್ನು ಎಲ್ಲಿ ಸೇರಿಸ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಕಂಪ್ಯಾರಿಸನ್ ಮೂಲಕ ತೋರಿಸಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಲ್ಲಿ ಬಿಟ್ಟ ಸ್ಥಳನೂ ಇದೆ. ಸೊ ನೋಡೋಣ. ಐ ಆಮ್ ಟಾಲರ್ ದ್ಯಾನ್ ಮೈ ಬ್ರದರ್. ಜಾನ್ವರಿ ಇಸ್ ದ ಕೋಲ್ಡೆಸ್ಟ್. ಸೊ ಕಂಪ್ಲೀಟಾಗಿ ಇಲ್ಲಿ ಬರ್ದಿದ್ದೀನಿ, EST ಸೇರಿಸಿದ್ರೆ ಸಾಕು. ಕೋಲ್ಡೆಸ್ಟ್ ಮಂತ್ ಆಫ್ ದ ಇಯರ್. An ant is smallest than an elephant. My sister is smarter than me. Jay was the fastest person in the race. Circle the word meaning ಇಲ್ಲಿದೆ. Chacha showed him. ಇಲ್ಲಿ ಆಪೋಸಿಟ್ ಮೀನಿಂಗ್ ಅನ್ನು ನಾವು ಸರ್ಕಲ್ ಮಾಡಬೇಕಂತೆ. ಬ್ಯೂಟಿಫುಲ್ ಇದೆ, ಅಗಲಿ. ರಿವಾರ್ಡ್, ಪನಿಷ್ಮೆಂಟ್. ಬೈ, ಸೆಲ್. ನೆಕ್ಸ್ಟ್ ವಿಸ್ಪರ್ಡ್, ಮೆಲ್ಲಿಗೆ ಹೇಳೋದು. ಶೌಟೆಡ್, ಜೋರಾಗಿ ಕೂಗೋದು. ದೆನ್ ಇಲ್ಲಿ ವರ್ಡನ್ನು ಸೀಕ್ವೆನ್ಸಲ್ಲಿ ಬರಿಬೇಕಂತೆ. ದ ಫಸ್ಟ್ ಒನ್ ಇಸ್ ಚಿನ್ನ ವಾಂಟೆಡ್ ಟು ಬೈ ಬೆಲ್ಸ್ ಫಾರ್ ಹಿಸ್ ಪೆಟ್ ಅಟ್ ಚಾಚಾ ಶಾಪ್. ಸೆಕೆಂಡ್ ಒನ್, ಚಿನ್ನ ಡಿಸ್ಕವರ್ಡ್ ದಟ್ ಹಿಸ್ ಮನಿ ವಾಸ್ ಮಿಸ್ಸಿಂಗ್ ಆ್ಯಂಡ್ ಫೆಲ್ಟ್ ಸ್ಯಾಡ್. ಥರ್ಡ್, ಚಿನ್ನ ಹಗ್ಡ್ ಹಿಸ್ ಮದರ್ ಆ್ಯಂಡ್ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ. ಫೋರ್ತ್ ಒನ್, ಚಿನ್ನ ವೆಂಟ್ ಟು ದ ಮಾರ್ಕೆಟ್ ವಿತ್ ಹಿಸ್ ಮದರ್.
Fifth one, Chinna returned the extra money to the fruit. Chinna bought the last. Sixth one, Chinna bought the tinkling bells after getting some money from his mother. Okay. Next, let us speak. What would you do in the following situation? ಈ ಸಂದರ್ಭಗಳಲ್ಲಿ ನೀವೇನು ಮಾಡ್ತೀರಾ? You borrowed your friend's favorite pen. ನೀವು ನಿಮ್ಮ ಫ್ರೆಂಡ್ಸ್ ಫೇವ್ರೆಟ್ ಪೆನ್ನನ್ನು ನೀವು ಇಸ್ಕೊಂಡಿದ್ದೀರಾ ಸಾಲವಾಗಿ. ಆಫ್ಟರ್ ಯೂಸಿಂಗ್ ಇಟ್ ಯು ಆಕ್ಸಿಡೆಂಟಲಿ ಬ್ರೋಕ್ ಇಟ್. ನೀವು ಯೂಸ್ ಮಾಡಿದ್ಮೇಲೆ ಅದು ನಿಮ್ಮ ಕೈಯಿಂದ ಬೇಕು ಅಂತಲ್ಲ, ಅಚಾನಕ್ಕಾಗಿ ಅದು ಮುರಿದು ಹೋಯಿತು ಪೆನ್. ವಾಟ್ ವುಡ್ ಯು ಡೂ? ಏನು ಮಾಡ್ತೀರಾ ಆ ಟೈಮಲ್ಲಿ? ಐ ವುಡ್ ಸೇ ಸಾರಿ ಟು ಮೈ ಫ್ರೆಂಡ್. ನಾನು ಸಾರಿ ಕೇಳ್ತೀನಿ ಆ್ಯಂಡ್ ರೀಪ್ಲೇಸ್ ದ ಬ್ರೋಕನ್ ಪೆನ್. ಆದರೆ ನಾನು ಅದನ್ನು ಬೇರೆದು ಹೊಸದನ್ನು ಕೊಡಿಸ್ತೀನಿ. ಓಕೆ ಫೈನ್. ನೆಕ್ಸ್ಟ್ ಸಿಚುವೇಶನ್ ಬಂತು ಡ್ಯೂರಿಂಗ್ ಎ ಮ್ಯಾಥ್ ಕ್ವಿಜ್. ಒಂದು ಗಣಿತದ ಕ್ವಿಜ್ ಇದೆ. ಯುವರ್ ಫ್ರೆಂಡ್ಸ್ ಆಸ್ಕ್ ಯು ಟು ಶೋ ದೆಮ್ ಯುವರ್ ಆನ್ಸರ್ ಬಿಕಾಸ್ ದೇ ಡಿಡಂಟ್ ಸ್ಟಡಿ. ಅವರು ಓದಿಲ್ಲ, ಆನ್ಸರ್ ತೋರಿಸು ಅಂತಿದ್ದಾರೆ. ಇಫ್ ಯು ಡೋಂಟ್ ಹೆಲ್ಪ್ ಯುವರ್ ಫ್ರೆಂಡ್ಸ್ ಮೈಟ್ ಗೆಟ್ ಅಪ್ಸೆಟ್ ವಿತ್ ಯು. ಒಂದು ವೇಳೆ ನೀನು ಹೆಲ್ಪ್ ಮಾಡಲಿಲ್ಲ ಅಂತಂದರೆ ಅವರು ನಿನ್ನಿಂದ ಬೇಜಾರಾಗ್ತಾರೆ. ವಾಟ್ ವುಡ್ ಯು ಡೂ? ಅಂಥ ಟೈಮಲ್ಲಿ ಏನು ಮಾಡ್ತೀರಾ? ಐ ವುಡ್ ನಾಟ್ ಶೋ ಮೈ ಆನ್ಸರ್ಸ್. ನಾನು ಎಂದಿಗೂ ಅವರಿಗೆ ಆನ್ಸರ್ ತೋರಿಸಲ್ಲ. ಐ ವುಡ್ ಎನ್ಕರೇಜ್ಡ್ ಮೈ ಫ್ರೆಂಡ್ಸ್ ಟು ಸ್ಟಡಿ. ನೀ ಚೆನ್ನಾಗಿ ಓದು ಅಂತ ಹೇಳಿಬಿಟ್ಟು ಅವರಿಗೆ ನಾನು ಪ್ರೇರಣೆಯನ್ನು ಕೊಡಬಲ್ಲೆ ಅಷ್ಟೇ, ಆದರೆ ಆನ್ಸರ್ ತೋರಿಸಲ್ಲ. ಯು ಸಿ ಅ ಮಿಸ್ಟೇಕ್ ಟೇಕಿಂಗ್ ಅ ನೋಟ್ ಬುಕ್ ಫ್ರಮ್ ದ ಟೀಚರ್ಸ್ ಡೆಸ್ಕ್ ವಿತೌಟ್ ಪರ್ಮಿಷನ್. ಆಯಿತಾ? ಆ ಟೀಚರ್ಸ್ನ ಡೆಸ್ಕ್ ಮೇಲಿನ ನೋಟ್ಬುಕ್ಕನ್ನು ವಿತೌಟ್ ಪರ್ಮಿಷನ್ ತೊಗೊಂಡಿದ್ದೀರಾ. ದ ಕ್ಲಾಸ್ಮೇಟ್ ಟೆಲ್ಸ್ ಯು ನಾಟ್ ಟು ಟೆಲ್ ಎನಿ ಒನ್. ನಿಮ್ಮ ಒಂದು ಕ್ಲಾಸ್ಮೇಟ್ ತೊಗೊಂಡಿದ್ದಾನಲ್ವಾ, ಅವನು ಹೇಳ್ತಾನೆ ನೀವು ಯಾರಿಗೂ ಹೇಳಬೇಡ ಅಂತ. ವಾಟ್ ವುಡ್ ಯು ಡೂ? ಏನು ಮಾಡ್ತೀರಾ ಆವಾಗ? ಐ ವುಡ್ ಟೆಲ್ ದ ಟೀಚರ್. ನಾನು ಹೇಳ್ತೀನಿ ಬಿಕಾಸ್ ಟೇಕಿಂಗ್ ದ ನೋಟ್ಬುಕ್ ವಿತೌಟ್ ಪರ್ಮಿಷನ್ ಇಸ್ ರಾಂಗ್. ಹೇಳ್ದೆ ಆ ಒಂದು ನೋಟ್ಬುಕ್ಕನ್ನು ತೊಗೊಳೋದು ತಪ್ಪು. ಯು ಬ್ರಿಂಗ್ ಯುವರ್ ಫೇವ್ರೆಟ್ ಸ್ನ್ಯಾಕ್ ಟು ಸ್ಕೂಲಿಗೆ ಸ್ನ್ಯಾಕ್ಸ್ ತಿನ್ನಕ್ಕೆ ತೊಗೊಂಡೋಗಿದ್ದೀರಾ. ಬಟ್ ಯು ಫೈಂಡ್ ದಟ್ ಯುವರ್ ಕ್ಲಾಸ್ಮೇಟ್ ಹ್ಯಾಸ್ ನಾಟ್ ಬ್ರಾಟ್ ಎನಿಥಿಂಗ್ ಟು ಈಟ್. ನಿಮ್ಮ ಫ್ರೆಂಡ್ ಏನನ್ನೂ ತೊಗೊಂಬಂದಿಲ್ಲ ತಿನ್ನಕ್ಕೆ. ಯು ರಿಯಲಿ ವಾಂಟ್ ಟು ಎಂಜಾಯ್ ದ ಸ್ನ್ಯಾಕ್ ಅಲೋನ್. ನಿಮಗೆ ನಿಜವಾಗ್ಲೂ ಒಬ್ಬನೇ ಕುತ್ಕೊಂಡು ತಿನ್ನೋ ಆಸೆ ಇತ್ತು. ವಾಟ್ ವುಡ್ ಯು ಡೂ? ಏನು ಮಾಡ್ತೀರಾ ಆ ಟೈಮ್? ಐ ವುಡ್ ಶೇರ್ ಮೈ ಸ್ನ್ಯಾಕ್ ವಿತ್ ಮೈ ಕ್ಲಾಸ್ಮೇಟ್. ನಾನು ಅದನ್ನು ನನ್ನ ಒಂದು ಕ್ಲಾಸ್ಮೇಟ್ ಯಾರು ತಂದಿಲ್ವಲ್ಲ ಅವನ ಜೊತೆಗೆ ಶೇರ್ ಮಾಡ್ಕೊಂಡು ತಿಂತೀನಿ. ಓಕೆ. ನೆಕ್ಸ್ಟ್, ಫ್ರೇಮ್ ದ ಸೆಂಟೆನ್ಸಸ್. ಸ್ಮೈಲಿಂಗ್. ದ ಲಿಟ್ಲ್ ಗರ್ಲ್ ವಾಸ್ ಸ್ಮೈಲಿಂಗ್ ಹ್ಯಾಪಿಲಿ. ಮಿಸ್ಟೇಕ್. ಐ ಅಡ್ಮಿಟೆಡ್ ಮೈ ಮಿಸ್ಟೇಕ್ ಆ್ಯಂಡ್ ಸೆಡ್ ಸಾರಿ. Honest. Riya is an honest student. Praise. The teacher praised Chinna for his honesty. Careful. We should be careful while crossing the road. Draw the two national symbols ante. National flag ಬಿಡಿಸ್ಬೇಕಂತೆ, ನ್ಯಾಷನಲ್ ಬರ್ಡ್ ಬಿಡಿಸ್ಬೇಕಂತೆ, ಅದ್ರ ಬಗ್ಗೆ ಬರೀಬೇಕಂತೆ. ಸೊ ನಾನು ಇಲ್ಲಿ ಬಿಡಿಸಿಲ್ಲ, ನೀವು ಇಲ್ಲಿ ಫ್ಲಾಗ್ ಬಿಡಿಸಿ, ಬರ್ಡ್ ಬಿಡಿಸಿ. ಪಿಕಾಕ್. ದ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಇಸ್ ಕಾಲ್ಡ್ ದ ತಿರಂಗ. ಅದ್ರ ಬಗ್ಗೆ. ಇಟ್ ಹ್ಯಾಸ್ 3 colors, saffron, white and green. The blue Ashoka Chakra has 24 spokes. Next, national bird ಬಗ್ಗೆ. The peacock is the national bird of India. It is a beautiful bird with colorful feathers. It dances during rainy season. Okay, ಇಷ್ಟು ಬರೆದ್ರೆ ಆಗುತ್ತೆ. ಫೈನ್. ಅದಾದಮೇಲೆ ಲೆಟ್ ಅಸ್ ಡೂ ಅಂತ ಹೇಳಿಬಿಟ್ಟು ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾನೆ. ಅದಕ್ಕೆ ಪ್ರಿಪ್ರೇಷನ್ಸೇ 2 ಪೇಜ್ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು 1 puzzle ಹ್ಯಾಸ್ ಬೀನ್ ಸಾಲ್ವ್ಡ್. ಇಲ್ಲಿ ಪಝಲನ್ನು ಕೊಟ್ಟಿದ್ದಾರೆ. ಸೊ 9 - 2 = 8. ಈ ರೀತಿಯಾಗಿ ಸೊಲ್ಯೂಷನನ್ನು ಕೊಟ್ಟಿದ್ದಾರೆ. ಈಗ ನಾವು ಸಾಲ್ವ್ ದ ಫಾಲೋವಿಂಗ್ ಈಕ್ವೇಷನ್ ಬೈ ಮೂವಿಂಗ್ 1 ಮ್ಯಾಚ್ ಸ್ಟಿಕ್ಸ್. 9 + 9 = 9 ಆಗಬೇಕಂತೆ. ಸೊ ಒಂದೇ ಒಂದು ಮ್ಯಾಚ್ ಸ್ಟಿಕ್ಕನ್ನು ಮೂವ್ ಮಾಡಿಬಿಟ್ಟು ಇಲ್ಲಿ ಮಾಡಿದ್ದಾರೆ. ಮೂವ್ ಮಾಡಿಬಿಟ್ಟು 8 - 2 6 ಮಾಡಿದ್ರು. ಓಕೆ. ನೆಕ್ಸ್ಟ್ ಇಲ್ಲಿ ಒಂದೇ ಒಂದು ಮ್ಯಾಚ್ ಸ್ಟಿಕ್ಕನ್ನು ಮೂವ್ ಮಾಡಿ ನಾವು ಈಕ್ವೇಷನನ್ನು ಈಕ್ವಲ್ ಮಾಡಬೇಕಂತೆ. ಓಕೆ ಫೈನ್. ನೆಕ್ಸ್ಟ್, ವಿ ಹ್ಯಾವ್ ರೆಡ್ ಅಬೌಟ್ ಚಿನ್ನಾಸ್ ಲವ್ ಫಾರ್ ದ ಟಿಂಕ್ಲಿಂಗ್ ಬೆಲ್ಸ್ ಇನ್ ದ ಸ್ಟೋರಿ. ಕಲೆಕ್ಟ್ ಆರ್ ಡ್ರಾ ದ ಪಿಕ್ಚರ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಲ್ಸ್ ಫೌಂಡ್ ಇನ್ ದ ಇಂಡಿಯಾ. ಬೇರೆ ಬೇರೆ ರೀತಿಯ ಒಂದು ಬೆಲ್ಸ್ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಟೆಂಪಲ್ ಬೆಲ್, ನೀವು ದೇವಸ್ಥಾನದ ಬೆಲ್ ನೋಡಿರ್ಬೋದು. ಕೌ ಬೆಲ್, ಹಸುಗಳಿಗೆ ಕಟ್ಟಿರ್ತಾರಲ್ಲ ಅದು ನೋಡ್ಬೋದು. ಬೈಸಿಕಲ್ ಬೆಲ್, ಬೈಸಿಕಲಿಗೂ ಕಟ್ಟಿರ್ತಾರೆ, ಸೈಕಲಿಗೆ. ಡೋರ್ ಬೆಲ್, ಟಿಂಗ್ ಟಾಂಗ್ ಟಿಂಗ್ ಅಂತ ಇರುತ್ತಲ್ವ, ಆ ಬೆಲ್ಗಳನ್ನು ನೋಡಿದ್ದೀರಾ. ಸೊ ಆ ಎಲ್ಲ ಬೆಲ್ಸ್ಗಳ ಒಂದು ಹೆಸರುಗಳನ್ನು ಬರೆದು ಚಿಕ್ಕ ಚಿಕ್ಕದಾಗಿ ಬಿಡಿಸೋಕ್ಕೆ ಪ್ರಯತ್ನ ಪಡಿ ಅಂತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.